ಅಣ್ಣ ನಮಸ್ಕಾರ. ಎಲ್ಲ ಹಿರಿಕರಿಗೂ ಇವತ್ತು ಹಬ್ಬದ ಶುಭಾಶಯಗಳು, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆಯೇ ನಮ್ಮ ಮಾಕನಹಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿರುವಂಥ ನಮ್ಮ ಮಾಕನಹಳ್ಳಿ ಯಜಮಾನರುಗಳು, ಹಾಗೆಯೇ ಮಾಕನಹಳ್ಳಿ ಎಲ್ಲ ಸಮಸ್ತ ಸಾರ್ವಜನಿಕರು ಕೂಡ ವಿಶೇಷವಾಗಿ ನಾವು ಅವ್ರಿಗೆ ಶುಭಾಶಯ ಕೊಡೋಣ. ಹಾಗೆಯೇ ಇಲ್ಲಿ ಗಣಪತಿ ದೇವಸ್ಥಾನನ ಉತ್ತಮವಾದಂಥ ಜೀರ್ಣೋದ್ಧಾರ ಮಾಡಿರೋ ಟ್ರಸ್ಟಿಗಳು ತಾವೆಲ್ಲ ಇದ್ದೀರಾ, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ಸಹಕಾರಗಳು ಮಾಡೋದಕ್ಕೆ ಅದಕ್ಕೆ ನಾನು ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಅದು ದೇವಸ್ಥಾನ ರಾಮಸಮಣ ಅವರು ನಮಗೆ ಬಂದು ಈ ಥರ ಮಾಡ್ಕೊಂಡು ಅಂತ ಹೇಳಿದ್ರು, ದೇವಸ್ಥಾನ ಮಾಡೋದು. ಈಗ ಎಲ್ಲ ಅಭಿಮಾನಿಗಳಿಂದ ಈಗ ಸುತ್ತ ಕಾಂಪೌಂಡು ಏನೇನೈತು ಈಗ ಬಣ್ಣ ಹೊಡಿಸಿದ ದೇವಸ್ಥಾನಕ್ಕೆಲ್ಲ ಮಾಡಿದ್ರು, ಎಲ್ಲ ಪುಣ್ಯಕ್ಕೂ ಸಹಕಾರ ಕೊಟ್ಟರು. ಎಲ್ಲ ಒಳಗೆ ಮಳೆ ಭಗವಂತ ಅಂತ ನಾನು. ಇದು ಒಂದು ಪಕ್ಕದಲ್ಲಿ ಒಂದು ಪುರಾತನ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ ಇತ್ತು ರಾಮಸಮಣ, ಅದು ರಾಜ ಮಹಾರಾಜರ ಕಾಲದ್ದು. ಅದು ಕೂಡ ಜೀರ್ಣೋದ್ಧಾರ ತಾವು ಎಲ್ಲ ಮಾಡಿದ್ರಿ, ಮತ್ತು ಅದನ್ನೇ ಅದ್ರ ಪಕ್ಕದಲ್ಲೇ ಕೂಡ ಒಂದು ಹೊಸ ಗುಡಿನ ಕೂಡ ನಿರ್ಮಾಣ ಮಾಡಿದ್ದೀರಾ. ಏನೇನು ಕಾರ್ಯಕ್ರಮಗಳಾಯಿತು ಆ ದಿನಗಳಲ್ಲಿ ಅಂತ? ಮಾಕನಹಳ್ಳಿ ಗ್ರಾಮಸ್ಥರು ದೇವಸ್ಥಾನದ ಸೇವೆ ಮಾಡೋ ಥರ ಸುತ್ತ ಯಾವ ಊರಲ್ಲೂ ಇಲ್ಲ ಅನಿಸುತ್ತೆ. ಅದಕ್ಕೂ ಉತ್ತಮ ಮಾಡ್ತಾರೆ ಸೇವೆಯನ್ನು ಅಷ್ಟೊಂದು ಉತ್ತಮ. ಅದಕ್ಕಾಗಿ ಇಲ್ಲಿ ದೇವಸ್ಥಾನಗಳಿಗೆ ಜಾಸ್ತಿ ಇದೆ. ಯಾವುದೇ ಒಂದು ಕೆಲಸ, ದೇವರ ಕೆಲಸ ಯಾವುದೇ ಒಂದು ಅದು ತುಂಬ ಶ್ರದ್ಧೆಯಿಂದ, ತುಂಬ ಭಕ್ತಿಯಿಂದ ತಾವು ಮಾಡೋದ್ರ ಜೊತೆಗೆ ಬೇರೆಯವ್ರ ಸಹಕಾರವನ್ನು ತಗೊಂಡು ಮಾಡ್ತಾರೆ. ಅದನ್ನು ಈ ನಮ್ಮ ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ಜಾಗ ಬಿಟ್ಕೊಟ್ಟವರು ಕೃಷ್ಣೇಗೌಡರು ಮತ್ತು ಅವ್ರ ಮನೆ ಮಕ್ಕಳು. ಇಲ್ಲಿ ಶ್ರಮ ವಹಿಸಿ ಹೆಚ್ಚಿನ ದುಡಿತಾ ಇರೋರು ಅನೇಕರು. ಅದರಲ್ಲಿ ಮುಖ್ಯವಾಗಿ ಸೀನಪ್ಪ ಅವರು, ಅವ್ರ ಹೆಂಡತಿ, ಸಂಸಾರದಲ್ಲಿ ದುಡಿತಾ ಇದ್ದಾರೆ. ಇದ್ರ ಜೊತೆಗೆ ತಮ್ಮೇಗೌಡರು, ಮಹೇಶ, ಸ್ವಾಮಿಯವರು, ಹೀಗೆ ಇನ್ನೂ ಅನೇಕರು ತುಂಬ ಶ್ರಮ ವಹಿಸಿ ದುಡಿತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಕೆಲಸಗಾರರು ಸಹ, ಗಾರೆ ಕೆಲಸದವರು, ಕರೆಂಟ್ ಕೆಲಸದವರು, ಅವರು ಎಲ್ಲ ಶ್ರದ್ಧೆಯಿಂದ, ಭಕ್ತಿಯಿಂದ ತುಂಬ ದುಡಿದಿದ್ದಾರೆ. ಜನಗಳು ಸಹ ಹಾಗೆ ಸಾರ್ವಜನಿಕವಾಗಿ ನಾವು ಯಾರ ಹತ್ರನೂ ಹೋಗಿ, ಇವೆಲ್ಲ ಮುಖ್ಯವಾಗಿ ಸಿನ್ನಪ್ಪಂದೇ ಜಾಸ್ತಿ ಜವಾಬ್ದಾರಿ. ಯಾರ ಹತ್ರ ಹೋಗಿ ಕೇಳಿದ್ರು ಇಲ್ಲ ಅನ್ನೋದೇ ಹಣ ಸಹಾಯ, ಮರಳು, ಕಲ್ಲು, ಇಟ್ಟಿಗೆ ಈ ಪ್ರತಿಯೊಂದು ಸಹಾಯ ಮಾಡಿದ್ದಾರೆ. ಹಾಗಾಗಿ ಇವತ್ತು ಮಾಕನಹಳ್ಳಿ ಗ್ರಾಮದಲ್ಲಿ ಒಂದು ಉತ್ತಮವಾದ ಗಣೇಶ ದೇವಸ್ಥಾನ ಸ್ಥಾಪನೆ ಆಗಿದೆ. ಹೀಗಾಗಿ ಆ ದೇವರು ಅನೇಕರಿಗೆ ಒಳ್ಳೆಯದಾಗ್ತಾಯಿದೆ. ವಿದ್ಯೆ, ಬುದ್ಧಿ ಮತ್ತು ಮದುವೆ ಆಗಿರೋದು, ಓದೋ ಮಕ್ಕಳು ಪೂಜೆ ಮಾಡಿದಾಗ ಅವ್ರ ವಿದ್ಯೆ ಚೆನ್ನಾಗಿ ಬರ್ತಾ ಇದೆ. ಮದುವೆ ಆಗಿರೋದು ಮದುವೆ ಆಗ್ತಾಯಿದೆ. ಮಕ್ಕಳಾಗಿ ಈಶ್ವರನ ಪೂಜೆ ಮಾಡಿದ್ರು, ಮಕ್ಕಳು ಸಹ ಆಗಿದೆ. ಹಾಗಾಗಿ ಇವತ್ತು ನಮ್ಮ ವಿನಾಯಕ, ಸಿದ್ಧಿ ವಿನಾಯಕ ಅನೇಕ ಬಗೆಯಲ್ಲಿ ದೇವಸ್ಥಾನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಸಂತೋಷದ್ದು. ಅದರಲ್ಲೂ ಮಾಕನಹಳ್ಳಿ ಗ್ರಾಮಸ್ಥರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಅಂತ ನನಗೆ ಏನು ಇಲ್ಲಿ ಏನು ಅವರು ನುಡ್ಕ ಹೋಯ್ತಾರೆ ಅದಂತೂ ನೆರವೇರಿಸ್ತಾನೆ ಭಗವಂತ. ಅದೇ ಏನು ಮಾಡ್ತಿಲ್ಲ, ನಾವೇ ಅದಕ್ಕೆ ಮೂಲ. ಭಗವಂತನ ಮನೆ ಕಟ್ಬಿಟ್ಟು ಭಗವಂತ ನಮಗೊಂದು ಇಷ್ಟ ನೆಲ ತೋರ್ಸಪ್ಪ ಅಂತ ನಾನು 34 ಚಿತ್ರನ ಭಗವಂತ ಮನೆ ಇದು ಮಾಡೋದ. ಆ ಭಗವಂತನ ನಾನು ನೆರವೇರಿಸಲು ನಾನು ಇದು ಮಾಡ್ತೇನೆ. ಆಗ ಪುಣ್ಯಾತ್ಮರು ಯಾರೇ ಅವನ್ನ ಕಷ್ಟ ಇರೋರು ಬಂದು ನಾನು ಬೇಡ್ತಾರೆ, ಒಳ್ಳೆದಿರುತ್ತೆ. ಪುಣ್ಯಾತ್ಮರು ಎಲ್ಲರೂ ಬರಲಿ ಅಂತ ನಾನು ಕೇಳ್ಕೊತೀನಿ. ಭಗವಂತ ಯಾವುದೇ ಅಂತ ನಾನು 1,000 ಸತಿ ಹೇಳ್ತೀನಿ. ಹಾಗೆಯೇ ಇನ್ನೊಂದೇನು ಅಂದರೆ, ಇಲ್ಲಿ ಒಂದು ದೊಡ್ಡ ನಾಗರಾವು ಕೂಡ ಇತ್ತು ಈ ಒಂದು ಜಾಗದಲ್ಲಿ. ಅದು ವಿಶೇಷವಾದಂಥ ಒಂದು ಶಕ್ತಿ ಇಲ್ಲಿದೆ ಅಂತ. ಹಾಗೆಯೇ ನಮ್ಮ ಮಾಕನಹಳ್ಳಿ ಗ್ರಾಮಕ್ಕೆ 2ನೇ ಬೊಪ್ಪನಪುರ ಅಂತ ಕೂಡ ನಾವು ಕರಿತಾ ಇದ್ವಿ. ಗುರುಗಳಾದಂಥ ಬೊಪ್ಪನಪುರ ಗುರುಗಳು ಕೂಡ ಹೌದು. ಯಾಕೆಂದರೆ ತಾವು ಸಿದ್ದಪ್ಪಾಜಿ ದೇವಸ್ಥಾನ ಪೂಜೆ ಮಾಡೋದಾಗಲಿ, ಒಳಗಡೆ ಕುಣಿಸಿ ಊಟ ಹಾಕಿ ಯುಗಾದಿ ಹಬ್ಬ ಕಳಿಸ್ತಾರೆ. ಅದನ್ನು ವಿಶೇಷವಾಗಿ ಮಠಲಿಂಗಯ್ಯ ಮತ್ತು ವಿಘ್ನೇಶ್ವರ ಎಲ್ಲ ಇರೋದ್ರಿಂದ ಊರು ಅಭಿವೃದ್ಧಿ ಈಗ ಸ್ವಲ್ಪ ಚತುರ್ಸ್ಕೊಂಡಾಗ ಎಲ್ಲ ಬಂದು ಭಕ್ತಾದಿಗಳು ಸಾಕಾರ ಕೊಡಿ ಅಂತ ನಾನು ಕೇಳ್ತೀನಿ. ಒಳ್ಳೆಯದಾಗಲಿ ಸರ್. ಶಕ್ತಿ ಇದೆ. ಹಾಂ, ಅನೇಕ ಕಡೆ ಬಂದಾಗ ಏನೇ ಮಾಡಿದ್ರು ಅವ್ರಿಗೆ ಅವ್ರು ಬೇಡ್ಕೊಳ್ತು ಒಂದು ವರ್ಷದೊಳಗೆ ಅವ್ರಿಗೆ ಈಡೇರುತ್ತೆ. ₹1 ನಾಲ್ಕಾಣಿನಾರು ಈಡೇರುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ನಾನೇ ಸಾಕ್ಷಿ ಇದರಲ್ಲಿ. ಹೌದು, ಖಂಡಿತವಾಗಿ ಅವ್ರಿಗೆ ಏನು ಕೊಡಬೇಕು ಸಕಲ ಸಂಪತ್ತಿ ಎಲ್ಲ ಕೊಡ್ತಾನೆ. ಅದೆಲ್ಲ ಎರಡು ಮಾತಿಲ್ಲ. ಒಳ್ಳೆಯದಾಗಲಿ. ತಮ್ಮ ಮಾಕನಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕವಾಗಿ ಅವ್ರಿಗೆ ಈಗ ಭಗವಂತ ಒಳ್ಳೇದು ಮಾಡಲಿ.
ಶ್ರೀನಿವಾಸ್ ಅವರು ಕೂಡ ತುಂಬ ಅವರು ಕೂಡ ಜೊತೆಲಿ ಅವ್ರಿಗೂ ಕೂಡ ಎಲ್ಲ ಅಸಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಎಲ್ಲರನ್ನೂ ಕೇಳ್ಕೊಳ್ಳೋಣ. ನಮಸ್ಕಾರ.